ಹಲೋ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವು ಇವತ್ತಿರೋದು ಮೈಸೂರಿನ ವಿಜಯನಗರ 4th ಸ್ಟೇಜ್ ಅಲ್ಲಿ ಇರುವಂತ ಈ ಬ್ಯೂಟಿಫುಲ್ ಆಗಿರುವಂತ 2030 ಡಬಲ್ ಫ್ಲೋರ್ ಮನೆ ಮುಂದೆ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ಮನೆ ಮುಂದೆ ಬಂದು ನಿಮಗೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ ಅಂಡ್ ಹಾಗೇನೆ ಇಲ್ಲೂ ಕೂಡ ನೀವು ಕಾರ್ನ ಪಾರ್ಕ್ ಮಾಡ್ಕೊಳ್ಬಹುದು. ಅದಕ್ಕಿಂತ ಮೊದಲು ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ವೆಸ್ಟ್ ಫೇಸಿಂಗ್ ಸೈಟ್ ಆಗಿದ್ದು ನಾರ್ತ್ ಫೇಸಿಂಗ್ ಡೋರ್ ಆಗಿದೆ ಅಂಡ್ ಇದು ಬಂದು ನಿಮಗೆ ಮೂಡ ಅಲೋಟೆಡ್ ಪ್ರಾಪರ್ಟಿ ಆಗಿರುತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಆರಾಮಾಗಿ ಕಾರ್ನ ಪಾರ್ಕ್ ಮಾಡ್ಕೊಳ್ಬಹುದು ಅಂಡ್ ಈ ಗೇಟ್ ಬಂದು ನಿಮಗೆ MS ಇಂದ ಮಾಡಿರುವಂಥ ಗೇಟ್ನ ಕೊಟ್ಟಿದ್ದಾರೆ ಅಂಡ್ ಒಳಗಡೆ ಬರ್ತಿದ್ದಾಗೆ ನಿಮಗೆ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಬಂದು ನಿಮಗೆ ಇಲ್ಲಿ ಆರಾಮಾಗಿ 3 ಬೈಕ್ಗಳನ್ನ ಪಾರ್ಕ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಏನ್ ನೋಡ್ತಾ ಇದ್ರೆ ನಿಮಗೆ ಅವರು ಸಂಪ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ 7000 ಲೀಟರ್ ಕೆಪಾಸಿಟಿ ಇಡುವಂತ ಸಂಪ್ನ ಕೊಟ್ಟಿದ್ದಾರೆ. ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ಇದು ಡೋರ್ ಬಂದು ಇದು ಮೇನ್ ಡೋರ್ ಆಗಿರುತ್ತೆ. ಇದು ನಿಮಗೆ ಕಂಪ್ಲೀಟ್ ಆಗಿ ಅವರು ಫಸ್ಟ್ ಸ್ಟೇಕಿಂದ ಮಾಡಿರುವಂತ ಡೋರ್ನ ಕೊಟ್ಟಿದ್ದಾರೆ ಅಂಡ್ ಇವರೊಬ್ಬ ಫಿಟ್ಟಿಂಗ್ಸ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಸೊ ಮನೆ ಒಳಗಡೆ ಬನ್ನಿ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಈ ಮನೆಯ ಲಿವಿಂಗ್ ಹಾಲ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿದೆ, ನೀವೇ ನೋಡ್ತಿರ್ಬೋದು. ಅಂಡ್ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮಗೆ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ಅಂದ್ರೆ POP ಇಂದ ಮಾಡಿರೋದ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಅಂಡ್ ಫ್ಯಾನ್ ಕೂಡ ನಿಮಗೆ ಅವರೇ ಹಾಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು TV ಕ್ಯಾಬಿನೆಟ್ ನ ಹಾಕೊಟ್ಟಿದ್ದಾರೆ. ಇಲ್ಲಿ ಏನಿಲ್ಲ ಅಂತ ಅಂದ್ರೂ ಆರಾಮಾಗಿ ಒಂದು 80 to 100 ಇಂಚಸ್ ಟಿವಿನ ಆರಾಮಾಗಿ ಹಾಕೊಳ್ಬಹುದು. ಅಂಡ್ ಇಲ್ಲೂ ಕೂಡ ನೀವು ಆ ಹಾಲ್ ಅಲ್ಲಿ ಅಂದ್ರೆ ಲಿವಿಂಗ್ ಏರಿಯಾದಲ್ಲೂ ಕೂಡ ನೀವು L ಶೇಪ್ ಸೋಫಾನ ಹಾಕೊಳ್ಬಹುದು. ಅಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು ನಿಮಗೆ ಅವರು ಲೀಶಾ ಸ್ವಿಚಸ್ ನ ಹಾಕಿದ್ದಾರೆ ಅಂಡ್ V ಗಾರ್ಡ್ ವಾಯ್ಸ್ ನ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಈ ಕಡೆ ನೋಡ್ತಿರ್ಬೋದು ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಇಲ್ಲಿ ಒಂದು 4 ಫೀಟ್ ಇರುವಂತ ವಿಂಡೋ ನಿಮಗೆ ಕೊಟ್ಟಿದ್ದಾರೆ. ಈ ಮನೆಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅಂತ. ಅಂಡ್ ಹಾಗೆ ಇನ್ನು ಫ್ಲೋರಿಂಗ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಅವರು ಫ್ಲೋರಿಗೆ ಗ್ರಾನೈಟ್ ನ ಹಾಕೊಟ್ಟಿದ್ದಾರೆ. ಸೊ ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದು ಬಂದು ಈ ಮನೆಯ ಫಸ್ಟ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಇದು ಬಂದು ನಿಮಗೆ ಕ್ವೀನ್ ಸೈಜ್ ಕಾಟ್ ಹಿಡಿಯುತ್ತೆ ಅಂಡ್ ಇಲ್ಲೂ ಕೂಡ ನಿಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ 4 ಫೀಟ್ ಇರುವಂತ ವಿಂಡೋನೇ ಕೊಟ್ಟಿದ್ದಾರೆ. ಅಂಡ್ ಸ್ಟೋರೇಜ್ ವಿಷಯಕ್ಕೆ ಬಂದ್ವಿ ಅಂತ ಅಂದ್ರೆ ಇಲ್ಲಿ ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇದು ಕ್ಲೋಸಿಂಗ್ ಅಂಡ್ ಓಪನ್ ಅಂಡ್ ಕ್ಲೋಸಿಂಗ್ ಇರುವಂತ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಮಿರರ್ ನ ಕೂಡ ಕೊಟ್ಟಿದ್ದಾರೆ ಅಂಡ್ ಮೇಲ್ಗಡೆ ಕೂಡ ನಿಮಗೆ ಸ್ಟೋರೇಜ್ ಕೂಡ ನೀವು ನೋಡ್ತಿರ್ಬೋದು. ಅಂಡ್ ಆಲ್ಸೋ ಇಲ್ಲೂ ಕೂಡ ನಿಮಗೆ POP ಇಂದ ಮಾಡಿರುವಂತ ಫಾಲ್ ಸೀಲ್ ನ ಕೊಟ್ಟಿದ್ದಾರೆ ಅಂಡ್ ಆಲ್ಸೋ ಫ್ಯಾನ್ ನ ಕೂಡ ನಿಮಗೆ ಹಾಕೊಟ್ಟಿದ್ದಾರೆ. ಸೊ ಬನ್ನಿ, ಈ ಡೋರ್ ಕೂಡ ನಿಮಗೆ ಫಸ್ಟ್ ಸ್ಟಿಕ್ಕಿಂದ ಮಾಡಿರುವಂತ ಡೋರೇ ಕೊಟ್ಟಿದ್ದಾರೆ. ಸೊ ಬನ್ನಿ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಅದ್ರ ಪಕ್ಕದಲ್ಲೇ ನಿಮಗೆ ಸೆಕೆಂಡ್ ಬೆಡ್ರೂಮ್ ಬರುತ್ತೆ. ಸೊ ಇಲ್ಲೂ ಕೂಡ ನೀವು ಆರಾಮಾಗಿ ಕ್ವೀನ್ ಸೈಜ್ ಕಾಟ್ನೆ ಹಾಕೊಳ್ಬಹುದು. ಅಂಡ್ ಇಲ್ಲೂ ಕೂಡ ನಾನು ಸ್ಟೋರೇಜ್ ವಿಷಯಕ್ಕೆ ಬಂದ್ವಿ ಅಂತ ಅಂದ್ರೆ ಓಪನ್ ಅಂಡ್ ಕ್ಲೋಸಿಂಗ್ ಇರುವಂತ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ಸೊ ಹಾಗೆ ನೀವು ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮಗೆ ಸ್ಟೋರೇಜ್ಗೆ ಅಂತ ತುಂಬಾನೇ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂತ ಸ್ಟೋರೇಜ್ಗೆ ಪ್ರಾಬ್ಲಮ್ ಇಲ್ಲ. ಅಂಡ್ ಆಲ್ಸೋ ಈ ಕಡೆ ಕೂಡ ನೋಡ್ತಿರ್ಬೋದು ನಿಮಗೆ AC ನಿಮಗೆ ಅಲ್ಲಿ H ಪಾಯಿಂಟ್ ನ ಕೊಟ್ಟಿದ್ದಾರೆ. ಹಾಗೇನೆ ವೆಂಟಿಲೇಷನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಈ ಮನೆಯಲ್ಲಿ ಗಾಳಿ ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಎಲ್ಲ ಕಡೆ ವಿಂಡೋಸ್ ನ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಒಂದು 5 ಫೀಟ್ ಇರುವಂತ ವಿಂಡೋನ ನಿಮಗೆ ಕೊಟ್ಟಿದ್ದಾರೆ. ಸೊ ಬನ್ನಿ ದೇವ್ರ ಮನೆ ಹೇಗಿದೆ ಅಂತ ನೋಡೋಣ. ಇದು ಬಂದು ಈ ಮನೆಯ ಪುಟ್ಟದಾಗಿರುವಂತಹ ಒಂದು ದೇವ್ರ ಮನೆ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಕೂಡ ನಿಮಗೆ ಫಸ್ಟ್ ಸ್ಟಿಕ್ ಅಂಡ್ ಟೆಫನ್ ಗ್ಲಾಸ್ ನ ಯೂಸ್ ಮಾಡಿರುವಂತ ಡೋರ್ ನ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಇಲ್ಲಿ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು. ಹಾಗೆ ನೀವು ಕೆಳಗಡೆ ಕೂಡ ನೋಡ್ತಿರ್ಬೋದು ಸ್ಟೋರೇಜ್ ನಿಮಗೆ ಸ್ಪೇಸ್ ನ ಕೊಟ್ಟಿದ್ದಾರೆ ಅಂಡ್ ಅವರೇ ಮಾಡ್ಕೊಡ್ತಾರೆ. ಸೊ ದೇವ್ರ ಮನೆ ಪಕ್ಕದಲ್ಲೇ ಬಂದ್ರೆ ನಿಮ್ಗೆ ಕಿಚನ್ ಕೂಡ ಕಾಣುತ್ತೆ. ಇದು ಬಂದು ನಿಮ್ಗೆ ಸೊ ಈ ಕಿಚನ್ ಮನೆ ನಿಮಗೆ ಇಟಾಲಿಯನ್ ಕಿಚನ್ ಆಗಿರುತ್ತೆ ಅಂಡ್ ಕಂಪ್ಲೀಟ್ ಆಗಿ ಇದು ಸಾಫ್ಟ್ ಕ್ಲೋಸಿಂಗ್ ಇದೆ. ಸೊ ನೀವೇ ನೋಡ್ತಿರ್ಬೋದು ಅಂಡ್ ಸ್ಟೋರೇಜ್ಗೆ ಕೂಡ ನೋಡ್ಬೋದು. ಇಲ್ಲಿ ಕ್ಯಾಬಿನೆಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲಾ ಕಡೆ ನಿಮಗೆ ಸ್ಟೋರೇಜ್ ನ ಕೊಟ್ಟಿದ್ದಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂಡ್ ಆಲ್ಸೋ ಇಲ್ಲಿ ಕೂಡ ನೋಡ್ತಿರ್ಬೋದು ನಿಮಗೆ ಸಿಂಕ್ ನ ಕೊಟ್ಟಿದ್ದಾರೆ ಅಂಡ್ ಆಲ್ಸೋ ನಿಮ್ಗೆ ಇಲ್ಲಿ ಟ್ಯಾಪ್ಸ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಒನಿಡಾ ಐಬ್ರೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಈ ಕಡೆ ಬಂದ್ರೆ ನಿಮ್ಗೆ ಗ್ಯಾಸ್ ಪಾಯಿಂಟ್ ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಅಂಡ್ ಇಲ್ಲಿ ಕೂಡ ನೋಡ್ತಿರ್ಬೋದು ನೀವು, ಇಲ್ಲಿ ನಿಮ್ಗೆ ಅಕ್ವಾಗಾರ್ಡ್ ಇಲ್ಲ ಅಂತಂದ್ರೆ ವಾಟರ್ ಪ್ಯೂರಿಫೈಯರ್ ಹಾಕೊಳ್ಳೋದಕ್ಕೆ ನಿಮಗೆ H ಪಾಯಿಂಟ್ ನ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನೋಡಿದ್ರೆ ನಿಮ್ಗೆ ಮೈಕ್ರೋ ಓವೆನ್ ಆಗಿರ್ಬೋದು ಇಲ್ಲ ಅಂತ ಅಂದ್ರೆ ಮಿಕ್ಸರ್ ಆಗಿರ್ಬೋದು, ಅದಕ್ಕೆ ಅಂತ ನಿಮ್ಗೆ ಇಲ್ಲಿ H ಪಾಯಿಂಟ್ ನ ಕೊಟ್ಟಿದ್ದಾರೆ ಅಂದ್ರೆ ಸ್ವಿಚಸ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಪಕ್ಕ ಬಂದ್ರೆ ನಿಮ್ಗೆ ಒಂದು ಚಿಕ್ಕದಾಗಿರುವಂತ ಯುಟಿಲಿಟಿ ಮತ್ತೆ ಕಾಮನ್ ಟಾಯ್ಲೆಟ್ ಇಲ್ಲಿ ಇರುವ ಈ ಮನೆಗೆ ನಿಮ್ಗೆ ಯಾವುದಕ್ಕೂ ಕೂಡ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಬರಲ್ಲ. ಸೊ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಸೊ ನೀವಿಲ್ಲೇ ನೋಡ್ತಿರ್ಬೋದು ಇದು ಬಂದು ಕೂಡ ನಿಮ್ಗೆ ಒನಿಡಾ ಐಬ್ರೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಮೇಲ್ಗಡೆ ಕೂಡ ನೋಡ್ಬೋದು ನಿಮ್ಗೆ ಶಾರ್ದಾ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬಂದ್ರೆ ನಿಮ್ಗೆ ಗೀಸರ್ಗೆ ಕೂಡ H ಪಾಯಿಂಟ್ ನ ಕೊಟ್ಟಿದ್ದಾರೆ. ಅಂಡ್ ಹಾಗೆ ಹಿಂದೆ ನೋಡಿದ್ರೆ ನಿಮ್ಗೆ ಸ್ಟೋರೇಜ್ ಕೂಡ ನಿಮ್ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ ಅಂಡ್ ವೆಂಟಿಲೇಷನ್ ನ ಕೂಡ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು ಅದು ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ, ಇದು ಬಂದು ಇಂಡಿಯನ್ ಟಾಯ್ಲೆಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ನ ಇಟ್ಕೊಳ್ಬಹುದು, ಅದಕ್ಕೂ ಕೂಡ ನಿಮ್ಗೆ ಟ್ಯಾಪ್ ಫೆಸಿಲಿಟೀಸ್ ನ ಮಾಡ್ಕೊಟ್ಟಿದ್ದಾರೆ.
ಆ್ಯಂಡ್ ಏಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ನಿಮಗೆ ವಾಶ್ ಬೇಸಿನ ಕೊಟ್ಟಿದ್ದಾರೆ ಪುಟ್ಟದಾಗಿ. ಸೊ ಕೆಳಗಡೆ ಮನೆ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಮೇಲ್ಗಡೆ ಮನೆ ಕೂಡ ಇದೇ ರೀತಿ ಇದೆ. ಸೊ ನಾನು ಆಗಲೇ ಹೇಳಿದೆ ಡಬಲ್ ಫ್ಲೋರ್ ಅಂತ. ಸೊ ಮೇಲ್ಗಡೆ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಸೊ ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಗ್ಯಾಸ್ ಇಟ್ಕೊಳ್ಳೋದಕ್ಕೂ ಕೂಡ ನಿಮಗೆ ಇಲ್ಲಿ ಸ್ಪೇಸ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಮೋಟರ್ ಕೂಡ ನಿಮಗೆ ಅವರೇ ಹಾಕ್ಕೊಟ್ಟಿದ್ದಾರೆ. ಸೊ ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ ಇಲ್ಲೂ ಕೂಡ ನಿಮಗೆ MSG ಮಾಡಿರುವಂಥ ರೈಲಿಂಗ್ಸ್ನ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಸ್ಟೆಪ್ಸ್ ಕೂಡ ನೋಡ್ತಿರ್ಬೋದು, ನಿಮಗೆ ಆಂಟಿ ಡ್ಯಾಮ್ ಪ್ರೂಫ್ ಇಂದ ಮಾಡಿರುವಂಥ ಪೇಂಟ್ನ ಹಾಕಿದ್ದಾರೆ. ಸೊ ಇದು ಬಂದು ನಿಮಗೆ ಫಸ್ಟ್ ಫ್ಲೋರ್ ಆಗಿರುತ್ತೆ. ಈ ಫಸ್ಟ್ ಫ್ಲೋರಲ್ಲಿ ಏನು ಅಂತ ಅಂದರೆ ನಿಮಗೆ ಇಲ್ಲೊಂದು ಬಾಲ್ಕನಿ ಕೂಡ ಸಿಗುತ್ತೆ. ಸೊ ನೀವು ಸುತ್ತಮುತ್ತ ಮನೆಗಳನ್ನು ಕೂಡ ನೋಡ್ಬೋದು, ತುಂಬ ಮನೆಗಳಾಗಿದೆ. ಸೊ ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಇದು ಕೂಡ ಈ ಡೋರ್ನ ಕೂಡ ಅವರು ಫಸ್ಟ್ ಇಂದಾನೆ ಮಾಡಿದ್ದಾರೆ ಆ್ಯಂಡ್ ಇವರೊಬ್ಬ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದು ಕೂಡ ನಿಮಗೆ ಬಂದು ಒಂದು ಹಾಲ್ ಆಗಿರುತ್ತೆ ಆ್ಯಂಡ್ TV ಕ್ಯಾಬಿನೆಟ್. ಇಲ್ಲೂ ಆವಾಗಲೇ ಹೇಳ್ದಂಗೆ ನಿಮಗೆ ಒಂದು 80 to 100 ಇಂಚಸ್ TV ಹಾಕ್ಬೋದು. ಆ್ಯಂಡ್ POP ಇಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಮತ್ತು ಫ್ಯಾನ್ನ ಕೊಟ್ಟಿದ್ದಾರೆ. ಸೊ ಇದು ಬಂದು ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಸೊ ಇದು ಬಂದು ನಿಮಗೆ ವಾರ್ಡ್ರೋಬ್ ಆಗಿರುತ್ತೆ. ಇದು ಕೂಡ ನಿಮಗೆ ಓಪನ್ ಆ್ಯಂಡ್ ಕ್ಲೋಸಿಂಗ್ ಇರುವಂಥ ವಾರ್ಡ್ರೋಬ್ ಆಗಿರುತ್ತೆ. ಆ್ಯಂಡ್ ವಿಂಡೋಸ್ನ ಕೂಡ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಆಲ್ಸೋ ಈ ರೂಮ್ಗೆ ಫ್ಯಾನ್ ಕೂಡ ಹಾಕಿದ್ದಾರೆ. ಸೊ ಬನ್ನಿ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದು ಕೂಡ ನಿಮಗೆ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲೂ ಕೂಡ ನೀವು ಕ್ವೀನ್ ಸೈಜ್ ಕಾಟ್ನ ಹಾಕ್ಬೋದು. ಆ್ಯಂಡ್ ಆಲ್ಸೋ ನೀವು ಸ್ಟೋರೇಜ್ನ ಕೂಡ ನೋಡ್ಬೋದು ಈ ರೂಮಲ್ಲೂ ಕೂಡ. ಸೊ ವೆಂಟಿಲೇಷನ್ಗೆ ವಿಂಡೋ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ POP ಇಂದ ಮಾಡಿರೋದು ಫಾಲ್ ಸೀಲಿಂಗ್ ಮತ್ತು ಫ್ಯಾನ್ನ ಕೂಡ ಹಾಕಿದ್ದಾರೆ. ಆ್ಯಂಡ್ AC ಪಾಯಿಂಟ್ನ ಕೂಡ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಬನ್ನಿ ಈ ಮನೆಯ ಈ ಫಸ್ಟ್ ಫ್ಲೋರಲ್ಲಿರುವಂಥ ದೇವ್ರ ಮನೆಯನ್ನು ಕೂಡ ತೋರಿಸ್ತೀನಿ. ಸೊ ಇದು ಬಂದು ನಿಮಗೆ ದೇವ್ರ ಮನೆ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಫಸ್ಟ್ ಟೀಕ್ ಆ್ಯಂಡ್ ಟೆಫನ್ ಗ್ಲಾಸ್ನ ಯೂಸ್ ಮಾಡಿರುವಂಥ ದೇವ್ರ ಮನೆ ಆಗಿರುತ್ತೆ, ಅಂದರೆ ಡೋರ್ಸ್ ಆಗಿರುತ್ತೆ. ಸೊ ಹಾಗೆಯೇ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ಗೆ ಅಂತ ನಿಮಗೆ ಅಲ್ಲಿ ಮಾಡಿಕೊಡ್ತಾರೆ. ಸೊ ಇಲ್ಲೂ ಕೂಡ ನೀವು ಒಬ್ಬರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಇದು ಬಂದು ನಿಮಗೆ ಕಿಚನ್ ಆಗಿರುತ್ತೆ. ಇದು ಕೂಡ ಕಂಪ್ಲೀಟ್ ಆಗಿ ಇಟಾಲಿಯನ್ ಕಿಚನ್ ಆ್ಯಂಡ್ ಸಾಫ್ಟ್ ಕ್ಲೋಸಿಂಗ್ ಇರುವಂಥ ಚಾನಲ್ಸ್ನ ನೀವು ನೋಡ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಕೂಡ ನಿಮಗೆ ಕ್ಯಾಬಿನೆಟ್ಸ್ನ ಕೂಡ ಕೊಟ್ಟಿದ್ದಾರೆ ಸ್ಟೋರೇಜಿಗೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ಈ ಕಿಚನ್ ಪಕ್ಕದಲ್ಲಿ ಬಂದು ನಿಮಗೆ ಯುಟಿಲಿಟಿ ಕೂಡ ಇದೆ. ಆ್ಯಂಡ್ ಅದೇ ನಾನು ಹೇಳ್ದಂಗೆ ಕೆಳಗಡೆ ಇದ್ದಾಗೇನೆ ವಾಶ್ರೂಮ್ ಕೂಡ ಇದೆ, ಅಂದರೆ ವೆಸ್ಟರ್ನ್ ಟಾಯ್ಲೆಟ್ ಹಾಗೆಯೇ ಇಂಡಿಯನ್ ಟಾಯ್ಲೆಟ್ ಎರಡು ಕೂಡ ಇದೆ. ಸೊ ಇದು ಬಂದು ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಸೊ ಇಲ್ಲಿ ಕಮೋಡ್ ಕೂಡ ನೀವು ನೋಡ್ಬೋದು. ಆ್ಯಂಡ್ ಆಲ್ಸೋ ಗೀಸರ್ ಪಾಯಿಂಟ್ನ ಕೂಡ ಇಲ್ಲಿ ಏಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೂಡ ನಿಮಗೆ ಶವರ್ ಇದೆ. ಇಲ್ಲೂ ಕೂಡ ಮೇಲ್ಗಡೆ ನಿಮಗೆ ಸ್ಟೋರೇಜಿಗೆ, ಅಂದರೆ ಏನಾದರೂ ಬೇಡದಿರೋ ಏನಾದ್ರು ಐಟಮ್ಸ್ ಏನಾದ್ರು ಇತ್ತು ಅಂತಂದರೆ ನೀವು ಅಲ್ಲಿ ಡಂಪ್ ಮಾಡ್ಬೋದು. ಹಾಗೆಯೇ ಇದು ಕೂಡ ಬಂದು ನಿಮಗೆ ಇಂಡಿಯನ್ ಟಾಯ್ಲೆಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನೀವು ವಾಷಿಂಗ್ ಮಿಷಿನ್ನ ಇಟ್ಕೊಳ್ಬೋದು. ಅದಕ್ಕೂ ಕೂಡ ಏಜ್ ಪಾಯಿಂಟ್ ಮತ್ತು ಟ್ಯಾಪ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೂಡ ನಿಮಗೆ ಸಿಂಕ್ನ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲೂ ಕೂಡ ನೋಡ್ತಿರ್ಬೋದು, ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಕೂಡ ಹಾಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಈ ಮನೆಗೆ ಯಾವುದೇ ರೀತಿಯಾದಂತಹ ಸೇಫ್ಟಿಗೆ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಕಿಚನ್ಗೂ ಕೂಡ ನೀವು ಇಲ್ಲಿ ನೋಡ್ಬೋದು. ವೆಂಟಿಲೇಷನ್ ಅಂತ ಬಂದರೆ ನಿಮಗೆ ಇಲ್ಲಿ ವಿಂಡೋಸ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು, ಫ್ಲೋರಿಗೆ ಅವರು ಗ್ರಾನೈಟ್ನ ಹಾಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಮನೆ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಮೇಲ್ಗಡೆ ಟೆರಸ್ ಹೇಗಿದೆ ಅಂತ ನೋಡೋಣ. ಇಲ್ಲೂ ಕೂಡ ಸ್ಟೆಪ್ಸ್ಗೆ ನಿಮಗೆ ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ನ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ MS ಸ್ಟೀಲ್ನ ನಿಮಗೆ ಇಲ್ಲಿ ರೈಲಿಂಗ್ಸ್ನ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಈ ಮನೆಯ ಟೆರಸ್ ಆಗಿರುತ್ತೆ. ಸೊ ನಿಮಗೆ ಫ್ಲೋರ್ ಕೂಡ ನೋಡ್ತಿರ್ಬೋದು, ಇಲ್ಲಿ ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ನ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ಕೂಡ ನೋಡ್ತಿರ್ಬೋದು, ನಿಮಗೆ 2 ಟ್ಯಾಂಕ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ 750 ಲೀಟರ್ ಕೆಪಾಸಿಟಿ ಇರುವಂಥ ಟ್ಯಾಂಕ್ ಆಗಿರುತ್ತೆ. ಇಲ್ಲೂ ಕೂಡ ನೋಡ್ತಿರ್ಬೋದು, ನಿಮಗೆ ಬಟ್ಟೆ ಒಣಗಾಕೋದಕ್ಕೆ ನಿಮಗೆ ಟೀ ಸ್ಟ್ಯಾಂಡ್ ಕೂಡ ಅವರೇ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ, ಈ ಮನೆಯನ್ನ ಕಂಪ್ಲೀಟ್ ಆಗಿ ಅವರು 12 ಪಿಲ್ಲರ್ಸ್ ಹಾಗೆ ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿ ಕಟ್ಟಿದ್ದಾರೆ. ಅಂಡ್ ಆಲ್ಸೋ ಬಿರ್ಲಾ ಸೂಪರ್ ಸಿಮೆಂಟ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಏಷ್ಯನ್ ಪೇಂಟ್, ಲೀಶಾ ಸ್ವಿಚಸ್, ವಿಗಾರ್ಡ್ ವಯರ್ಸ್ ಅಂಡ್ ಆಲ್ಸೋ ಆಶೀರ್ವಾದ್ ಪೈಪ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು ಈ ಮನೆಯ ಅಮ್ಟೀಸ್ ಬಗ್ಗೆ ನೋಡೋದಾದ್ರೆ, ಈ ಮನೆ ನಿಯರ್ ಅಲ್ಲಿ ನಿಮಗೆ ಮರಿಮಲ್ಪ ಸ್ಕೂಲ್ ಆಗಿರ್ಬೋದು. ಹಾಗೆ ಟ್ರಾನ್ಸ್ಪೋರ್ಟೇಷನ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ನಿಯರ್ಲಿ 500 ಮೀಟರ್ಸ್ ಅಲ್ಲಿ ನಿಮ್ಗೆಲ್ಲ ಸಿಗ್ಬಿಡುತ್ತೆ. ಹಾಗೆ ನಿಮಗೆ ಗ್ರಾಸರೀಸ್ ಆಗಿರ್ಬೋದು, ಇಲ್ಲಾಂದ್ರೆ ಡೈಲಿ ಎಸೆನ್ಷಿಯಲ್ ಯಾವುದೇ ರೀತಿ ಐಟಮ್ಸ್ ಬೇಕು ಅಂತಾರೆ ನಿಮಗೆ ವಿತಿನ್ 500 ಮೀಟರ್ಸ್ ಅಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಇನ್ನು ಈ ಮನೆಗೆ ಅವರು ಕೋಟ್ ಮಾಡ್ತಿರುವಂತ ಪ್ರೈಸ್ ಬಂದು 95 lakhs. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಮನೆ ಏನಾದ್ರು ನಿಮಗೆ ಇಷ್ಟ ಆಗಿದೆ, ಸ್ಕ್ರೀನ್ ಮೇಲೆ ಕಾಣಿಸುವಂತ ನಮಗೆ ಕಾಲ್ ಮಾಡಿ, ಅವರೆಲ್ಸ್ ನಮ್ಮ ಆಫೀಸ್ಗೆ ಕೂಡ ಬಂದು ನೀವು ಬುಕ್ ಮಾಡ್ಕೊಳ್ಬಹುದು. ನಮ್ಮ ಕಡೆಯಿಂದ ಫ್ರೀ ವಿಸಿಟಿಂಗ್ಸ್ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಬಂದು ರಾಮಸ್ವಾಮಿ ಸರ್ಕಲ್ ಅಲ್ಲಿ. ಇದೇ ರೀತಿ ಹೆಚ್ಚು ಪ್ರಾಪರ್ಟೀಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.